ನಮಸ್ಕಾರ ನನ್ನ ಮುದ್ದು ವೀಕ್ಷಕರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ದಯವಿಟ್ಟು ನನ್ನನ್ನು ಕ್ಷಮಿಸಿ, ಯಾಕಂದರೆ ನಾನು ಒಂದು ತಿಂಗಳಿಂದ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಎಲೆಕ್ಷನ್ ಡ್ಯೂಟಿ ಅಂದರೆ SIR ಫಾರ್ಮ್ ಇರೋದು ಮತ್ತು ನಮ್ಮ ವೈಯಕ್ತಿಕ ಕೆಲಸಗಳಿಂದಾಗಿ ನನಗೆ ವ್ಲಾಗ್ನ ಹಾಕೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮಿಸಿ. ಈಗ ಈ ವಿಡಿಯೋ ಹಿಂದಿನ ವ್ಲಾಗ್ನ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಬನ್ನಿ ನೋಡೋಣ ಏನೇನಿದೆ ಅಂತ. ಈ ಜಾಗದ ಬಗ್ಗೆ ಬಳ್ಳಾರಿ ನಗರದಲ್ಲಿರೋ ಜನರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದರೆ ಬಳ್ಳಾರಿಲಿ ಈ ಖಾರ ಮಂಡಾಳ ಬೇಲ್ ಆಯಿತು, ಇದು ಸ್ಲೈಸ್ ಬೇಲ್ ಆಯಿತು, ತುಂಬ ಫೇಮಸ್ಸು. ನಾವು ತೊಗೊಂಡಿದ್ದು ಬಳ್ಳಾರಿ ವಾಡ್ಲಾ ಕಾಲೇಜ್ ಮುಂದೆ ಮಾರ್ತಾಯಿದ್ರು, ಅಲ್ಲಿ ತೊಗೊಂಡಿವಿ. ಶಾಪಿಂಗ್ ಎಲ್ಲ ಮುಗಿಸಿ ರಾತ್ರಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಾದ್ರೆ ನಾವು ಅಲ್ಲಿ ಲೈಟಾಗಿ ಬೇಲ್ಪುರಿನ ತಿಂದು ಬಂದ್ವಿ. ನಮ್ಮಮ್ಮ ಚಾಕ್ಲೇಟ್ ಕೊಡಿಸ್ಬಾಳು ನೋಡಂಗೆ ಹೆಂಗೆ ಮಾಡ್ತಾಳ. ನೀನು ಬಂದಾಗ ಏನು ಕೇಳ್ಬಾರ್ದು, ನನಗೆ ಕೇಳಿ ಚಾಕ್ಲೇಟ್ ಕೊಡಿಸಿ ಆಯಿತಾ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬೇಲ್ಪುರಿ ತಿನ್ಕೊಂಡು ಬಂದ್ವಿ. ನಾವು ಬಸ್ ಸ್ಟ್ಯಾಂಡಾಗ ಕುತ್ಕೊಂಡಿವಿ. 10 ಗಂಟೆಗೆ ಐತೆ ಬಸ್ಸು. ಇನ್ನು ಅಲ್ಲಿವರೆಗೂ ಟೈಮ್ ಪಾಸ್ ಮಾಡೋದು. ಹಾಯ್, ಹಲೋ ವೀಕ್ಷಕರಿಗೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ನಾವು ಬಸ್ ಸ್ಟ್ಯಾಂಡ್ನಲ್ಲಿದ್ದೀವಿ. ಯಾಕಂದರೆ ಇವತ್ತು ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗಿದೆ, ರಜೆ ಎಲ್ಲ ಮುಗೀತು. ಇನ್ನು ನಾವು ಊರಿಗೆ ಹೋಗೋಕ್ಕೆ ಬಸ್ ಸ್ಟ್ಯಾಂಡ್ ಮತ್ತು ನಮ್ಮ ಅಮ್ಮ ಊರಿಗೆ ಕರ್ಕೊಂಡು ಹೋಗೋಕ್ಕೆ ಬಂದಿದ್ಲು. ಇವಾಗ 3 ಗಂಟೆ ನಾವು ಬಿಟ್ವಿ. ಒಂದು ಮಧ್ಯಾಹ್ನ 3 ಗಂಟೆಗೆ ಅಮ್ಮಂಗ ನಾವು ಇಷ್ಟು ಜಲ್ದಿ ಎದಕ್ಕೆ ನಮ್ಮ ಊರಿಂದ ಬಳ್ಳಾರಿ ಬಂದ್ವಿ ಮತ್ತು ಸ್ವಲ್ಪ ಇದು ಕೆಲಸ ಇತ್ತು ಅಂದರೆ ಶಾಪಿಂಗ್ ಮಾಡೋದು, ಅದಕ್ಕೆ ನಾವು ಅದಕ್ಕೆ ಜಲ್ದಿ ಬಿಟ್ಟಿವಿ. ಮತ್ತು 5 ಗಂಟೆ ಅಮ್ಮಂಗ ಸಂಜೆ ಬಿಟ್ಟರೆ ಮತ್ತು ನಮಗೆ ಟೈಮ್ ಸಿಗೋಲ್ಲ. ಮತ್ತು 3 ಗಂಟೆ ಬಿಟ್ಟಿದ್ರೆ ಟೈಮ್ ಸಿಗುತ್ತೆ ಅಂತ ಅಂದ್ಕೊಂಡು ನಾವು ಬಂದ್ವಿ. ಈಗ ನಮ್ಮ ಬಸ್ಸು ಇನ್ನು ಸ್ಲೀಪರ್ ಕೋಚ್ ಮಾಡೋಕ್ಕಾಗ್ತೀವಿ. ಸ್ಲೀಪರ್ ಕೋಚ್ ಬಸ್ ರಿಸರ್ವೇಷನ್ ಮಾಡಿದ್ವಿ. ಮತ್ತು ನಮ್ಮ ಯಾವ ಊರಿಗೆ ಹೋಗ್ತಿದ್ದೀವಿ ಅಂತಂದರೆ ಬೆಳಗಾವಿ. ನಾವು ಹೊರಟಿದ್ದು ಸಾಟರ್ಡೆ ನೈಟ್. ಸಾಟರ್ಡೆ ಸಂಡೇ ಈ ವೀಕೆಂಡ್ದಿಂದಾಗ ಪ್ಯಾಸೆಂಜರ್ಸು ತುಂಬ ಜನ ಇರ್ತಾರೆ, ಬೇರೆ ಕಡೆ ಓಡಾಡೋರೆಲ್ಲ. ಇದು ರಜಾ ಮುಗಿದು ಸ್ಕೂಲ್ ಸ್ಟಾರ್ಟ್ ಆಗಿರೋ ಟೈಮ್ ಆಗಿರೋದ್ರಿಂದ ರಜೆಗೆ ಬಂದವರೆಲ್ಲ ಊರಿಗೆ ಹೊರಟಿದ್ರು. ಅದೇ ರಾತ್ರಿ ಬಳ್ಳಾರಿಯಲ್ಲಿ ಮಳೆ ಚೆನ್ನಾಗಿ ಬಂತು. ಆ ಗುಡುಗಿದ ಆ ಗದ್ದಲಕ್ಕೆ ಪಾರಿವಾಳನೇ ಗೂಡ್ಬಿಟ್ಟು ಆಚೆ ಬಂತು ನೋಡ್ರಿ ನೈಟ್ ಹೊತ್ತು. ನಾನು ಈ ವಿಡಿಯೋ ಮಾಡಿದಾಗ ಟೈಮ್ ಸುಮಾರು 9-9:30 ಆಗಿರ್ಬೋದು. ಏನು ಅವಾಗಿಂದ ಗುಡುಕ್ತಾ ಇತ್ತಲ್ಲ, ಚೆನ್ನಾಗಿ ಮಳೆ ಸ್ಟಾರ್ಟ್ ಆಯಿತು. ಅಷ್ಟೊತ್ತಿಗೆ ಕೂತ್ಕೊಂಡಿದ್ರಲ್ಲ ಪ್ಯಾಸೆಂಜರ್ಸು, ಲೇಡೀಸು ಎಲ್ಲ ಇದ್ರಲ್ಲ, ಅವರೆಲ್ಲ ಹೊರಟೋಗಿದ್ರು ನೋಡ್ರಿ. ನಮ್ಮದು 10 ಗಂಟೆ ನೈಟ್ ಸ್ಲೀಪರ್ ಕೋಚ್ ಆಗಿದ್ದರಿಂದ 10 ಗಂಟೆವರೆಗೂ ನಾವು ಕಾಯ್ತಿದ್ವಿ. ಅವತ್ತು ನೈಟ್ ಮಾತ್ರ ತಂಪಾಗಿ ಬಳ್ಳಾರಿಲಿ ಒಂದು ಒಳ್ಳೆ ಮಳೆ ಆಯಿತು. ನೋಡ್ರು ನಮ್ಮ ಬಳ್ಳಾರಾಗ ಬಸ್ ಸ್ಟ್ಯಾಂಡ್ನಾಗ ಮಳೆ ಬರಾಕ್ತಿದೆ. ಬಸ್ ಸ್ಟ್ಯಾಂಡಾಗ ಅಂದ್ರೆ ಬಸ್ ಸ್ಟ್ಯಾಂಡ್ನಾಗಲ್ಲ, ಪೂರ್ತಿ ಬಳ್ಳಾರಿಗೆಲ್ಲ ಮಳೆ. ಮತ್ತು ನಮ್ಮವಾಗ ಕಾಲ್ ಮಾಡಿದ್ವಿ ಮಾತಾಡ್ಬೇಕಂತ. ಅವಾಗ ಸುನಾಗಿ ಅಲ್ಲೇ ಗುಡುಕ್ತದ ಮಳೆ ಬರ್ತಂತ ಹೇಳಿದ್ಲು. ಜೋರು ಗಾಳಿ ಬೀಸಕತ್ತಂತ ಹೇಳಕತ್ತಿದ್ಲು. ಮಳೆ ಆಗಕ್ಕಂತದ. ನಿಮ್ಮೂರಲ್ಲಿ ಏನೇನು ಮಳೆ ಇರಲಿಲ್ಲ ಅಂತಂದರೆ ನಮ್ಮೂರು ಮಳೆನ ಸ್ವಲ್ಪ ದಿನ ನಿಮಗೆ ಕೊಟ್ಟು ಕಳಿಸ್ತೀವಿ. ಅದೇ ಥರ ಅಂದ್ಕೊಳ್ಳಿ. ಇಲ್ಲಾಂದರೆ ಎಂಜಾಯ್ ಮಾಡೋಕ್ಕೆ ಈ ಊರಿಗೆ ಬನ್ನಿ. ಏನಾದರೂ ಬಳ್ಳಾರಿ ಬೇಡ ಅಂದರೆ ಇವಾಗ ಸಾಕು ಅನ್ನೋಷ್ಟು ಮಳೆ ಬರುವ ಇನ್ನೊಂದು ಊರಿದೆ, ಅದೇ ನಾವು ಹೋಗ್ತಿರೋ ಊರ ಹೆಸರೇ ಆಮೇಲೆ ಹೇಳ್ತೀನಿ. ಮತ್ತು ಈ ಮಳೆ ಅದಕ್ಕೆ ಬರ್ತೀವಿ ಗೊತ್ತಾ, ಸಮರಲ್ಲಿ ಸೂರ್ಯ ಇದ್ದು ಏನಾಗುತ್ತೆ, ಸಮರ್ನಲ್ಲಿ ಬಿಸಿಲುಗಾಲ. ಸಮರ್ ಅಂದ್ರೇ ಬಿಸಿಲಾದ್ಮೇಲೆ ಏನಾಗುತ್ತಂತ, ಈಗ ಸಮುದ್ರದಾಗ ಏನು ಮೋಡ ಇರೋಕ್ಕಲ್ಲ. ಯಾಕಂದರೆ ಸಮರ್ನಾಗ ಸೂರ್ಯನೇ ಇರ್ತಾನಲ್ಲ, ಅದು ಆವಿ ಆಗಿ ಏನಾಗುತ್ತೆ ಅಂದರೆ ಕುಪ್ಪೆ ಆಗುತ್ತೆ. 2 ತಿಂಗಳ ನಂತರ ಸೂರ್ಯ ಎಲ್ಲ ಹೋದ್ಮ್ಯಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ, ಮಳೆಗಾಲ ಸ್ಟಾರ್ಟ್ ಆದ್ಮ್ಯಾಗ ಮಳೆ ಬಂದ್ಬಿಡುತ್ತೆ. ಅದಕ್ಕೆ ಸಮ್ಮರ್ನಾಗ ನೀರೆಲ್ಲ ಆವಿ ಆಗಿ ಹೋಗಿ ಇವಾಗ ಮಳೆಗಾಲದ ಸೂರ್ಯ ಕತ್ತೈತೆ ನೋಡ್ರಿ, ನೆಲ ತಣ್ಣು ಮಾಡಕ್ಕೆ ಸಾಕು ಅಂತ ಬೇಗ ಬರ್ತದಲ್ಲ ಮಳೆ ಅಂತಂದಲ್ಲ. ಅವು ಯಾವ ಊರು ಗೊತ್ತಾ ನಿಮಗೆ? ಅದು ನಾನು ಹೇಳ್ತಿದ್ದ ಊರು ಬೆಳಗಾವಿ. ಹಾಯ್, ಬಾಯ್. ಇಲ್ಲಿ ನೋಡ್ರಿ, ಊರಿಗೆ ಹೋಗೋ ಮುಂದೆ ಕಟ್ಟೋಗಿದ್ದೆ ನಾನು. ಕಟ್ಟಿಟ್ಟು ಪ್ಲಾಸ್ಟಿಕ್ ಕವರ್ ಬಂದು ಇಡೋಣ ಬಿಡು ಅಂತೇಳಿ ಉಪ್ಪಿಟ್ಟು ಮಾಡಿದ್ದೆ ನಾನು ಅವತ್ತು. ಕಟ್ಟಿಟ್ಟು ಹೋಗಿನಿ. ಬರೋಕ್ಕೆ ಎಷ್ಟು 3 ದಿನ. ಶುಕ್ರವಾರ ಹೋಗಿನಿ, ಗುರುವಾರ ನೈಟ್ ಹೋಗಿನಿ. ಶುಕ್ರವಾರ ಇಲ್ಲ, ಶನಿವಾರ ಇಲ್ಲ, ಆಯ್ತವಾರ ಬೆಳಗ್ಗೆ ಬಂದೀನಿ. ಜಸ್ಟ್ 2 ದಿನಕ್ಕೆ ಇರುವೆಗಳು ಇಷ್ಟು ಹೊರಗೆ ಎಳ್ದವ. ಎಷ್ಟು ದೇವರು ಅವಕ್ಕೆ ಶಕ್ತಿ ಕೊಟ್ಟಿದ್ದಾನಪ್ಪ ದೇವ್ರೆ ಅಂತ. ಇಲ್ಲಿ ನೋಡ್ರಿ ಹೆಂಗೆ ಮೂತಿ ಮಾಡ್ಕೊಂಡವ. ಇದು ಇರುವೆ ದಾರಿ ಎಳ್ಕೊಂಡು ಹೋಗೋಕೆ. ಇನ್ನೂ ನಾನು ತೆಗ್ದಿಲ್ಲ.
ಇದೇ ದಾರಿ, ಇಲ್ಲೇ ದಾರಿ ಮಾಡ್ಕೊಂಡವ, ಇಲ್ಲಿವರೆಗೂ ಎಳ್ಕೊಂಡು ಹೋಗಿ ಇಟ್ಕೊಂಡವ ರವನ. ಇಲ್ಲಿ ತಗೊಂಡು ಹೋಗ್ತಾ ಇದ್ದಾವ. ಆಹಾರ ಕೂಡಿಡೋ ಜಾಂತನ ನಿರ್ವೆಯಿಂದ ಕಲಿಬೇಕಂತಾರಲ್ಲ, ಹಿಂಗೆ ನೋಡ್ರಿ. ಅಪ್ಪ, ನನಗಂತೂ ವಂಡರ್ ಆಗೋಯ್ತು ಇರುವೆಗಳದ್ದು ನೋಡಿ. ಅದಕ್ಕೆ ಹೇಳೋದು, ಬೋಕಿ ಅಷ್ಟು ಆಯುಷ್ಯ, ಅಂದರೆ ಬೋಕಿ ಒಡೆದೋಗಿರೋ ಚೂರು ಇರುತ್ತಲ್ಲ, ಬೋಕಿ ಚೂರು, ಆ ಬೋಕಿ ಚೂರಷ್ಟು ಆಯಸ್ಸು, ಏಜು, ಇರುವೆ ಅಷ್ಟು ಶಕ್ತಿ ಅಂತ ಒಂದು ನಾನು ನುಡಿ ಆಯ್ತಂತ ಅಮ್ಮ ಅಂತಿರ್ತಾರೆ ಯಾವಾಗನ. ಅದು ಎಷ್ಟು ನಿಜ ಅಂತ ನೋಡ್ರಿ. ಇಲ್ಲಿಗೆ ತಗೊಂಡೋಗಿ ಸ್ಟೋರ್ ಮಾಡ್ತಾಯಿದ್ದಾರೆ ಇವರೆಲ್ಲ. ಅಲ್ಲ ಬರೀ 2 ದಿನದಾಗ ಈ ಥರ ಹೇಳ್ದಾಕೆವಂದರೆ ಇನ್ನು ಒಳಗಡೆ ಗೂಡಲ್ಲಿ ಇನ್ನೂ ಹೆಂಗಿರುತ್ತಂತ. ಅಪ್ಪ ದೇವ್ರೆ, ಹಿಂಗೈತೆ ನೋಡ್ರಿ. ಬೆಳಿಗ್ಗೆ ಬಂದ್ವಿ, ಎಲ್ಲ ಹಾಸಿಗೆ ಮೇಲೆ ಹಿಂಗೆ ಇಟ್ಟತೆ. ಬೆಳಗ್ಗೆ ಕಸ ಹೊಡೆದಿದ್ಬಿಟ್ರೆ ಬೇರೆ ಏನಿಲ್ಲ. ಸ್ಲೀಪರ್ ಕೋಚಲ್ಲಿ ಬಂದಿದ್ವಿ, ಹಾಸ್ಕೆಣಕ ಓದ್ಕೆಣಕ ತಂದಿದ್ವಿ, ಅವನು ವಾಶ್ ಮಾಡಬೇಕು. ಊರಿಂದ ತಂದು ಬ್ಯಾಗು, ಇನ್ನು ನಾನು ಏನೇನು ತೊಗೊಂಡು ಬಂದೀನಿ ಅಂತೇಳಿ ತೋರಿಸ್ತಂತ ಹೇಳಿದ್ದೆ ಅದು. ಇನ್ನು ಬೆಳಗ್ಗೆ ಬಂದ ತಕ್ಷಣ ಮಲ್ಕೊಂಡಿದ್ವಿ. 5:30ಗೆ ಬಂದ್ವಲ್ಲ, ಒಂದು 6 ಗಂಟೆ ತನಕ 7 ಗಂಟೆ ತನಕ ಮಲ್ಕೊಂಡಿದ್ವಿ. ಇದಿಷ್ಟು. ಇನ್ನು ಏನೇನು ಕೆಲಸ ಇದಾವಂದರೆ, ನನ್ನ ಮಗನ ಬಟ್ಟೆನೆಲ್ಲ ನಾನು ಜೋಡಿಸ್ಬೇಕು. ಇಲ್ಲಿ ನೋಡ್ರಿ, ಎಲ್ಲ ತೆಗೆದು ವಾಶ್ ಮಾಡಿ ಇಟ್ಟಿದ್ದೆ, ಯೂನಿಫಾರ್ಮ್ಸ್ ಎಲ್ಲ. ಇಲ್ಲಿ ಕೆಲವು ಓಲ್ಡ್ ಬುಕ್ಸ್ ಇದ್ದಾವೆ, ಅವನ್ನೆಲ್ಲ ತೆಗೆದಾಕಬೇಕು. ಇನ್ನು ಬುಕ್ ರ್ಯಾಕ್ ಬಂದರೆ ಇದರಲ್ಲಿ ಅವರು ಲಾಸ್ಟ್ ಇಯರ್ಸ್ ಬುಕ್ಸ್ ಇದ್ದಾವೆ, ಅವನ್ನೆಲ್ಲ ತೆಗೆದು ಹೊಸ ಬುಕ್ಸ್ ತಂದಿವಲ್ಲ ಅವನ್ನೆಲ್ಲನೂ ಜೋಡಿಸ್ಬೇಕು. ಇದು ಅವ್ರದ್ದು ಬುಕ್ ರ್ಯಾಕು. ನಾನು ಲಾಸ್ಟ್ ಹಳೆ ವೀಡಿಯೋದಾಗ ಒಂದು ಬುಕ್ ರ್ಯಾಕದ ವೀಡಿಯೋ ಮಾಡಿದ್ದೆ, ನೋಡ್ಬೋದು. ಮತ್ತು ಏನಿವಾಗ ಅಷ್ಟು ಮಾಡಲ್ಲ. ಆವಾಗ ಫಸ್ಟಿಗೆ ಮಾಡಿದಾಗ ಇವೆರಡ್ರ ಮೇಲೆ ಸ್ಟಿಕ್ಕರ್ ಇತ್ತು, ಅದನ್ನು ತೆಗೆದುಬಿಟ್ಟೆ ನಾನು, ಅದೆಲ್ಲ ಗಲೀಜಾಗಿತ್ತಂತ. ಇದು ಒಂದು ಕೆಲಸ ಐತೆ. ಇನ್ನು ಅವ್ರ ಬಟ್ಟೆಗಳು ಜೋಡಿಸ್ಬೇಕು. ಇನ್ನು ಅಡುಗೆ ಮನೆ ನೋಡಿಬಿಟ್ರಂತೂ ಮೊನ್ನೆ ಎಲ್ಲ ಒಣಗಿಸ್ದೆ ಅಂತ ಎಲ್ಲ ತೋರಿಸಿದ್ದೆ ಅಲ್ಲ, ಎಲ್ಲ ಎತ್ತಿಟ್ಟಿದ್ದಾಯಿತು. ಊರಿಗೆ ಹೋಗೋ ಮುಂದೆ ಸಾಮಾನು ತೊಳೆದಾಕಿದ್ದೆ, ಅವು ಹಂಗೆ ಇದ್ದಾವೆ. ಆಮೇಲೆ ಸ್ವಲ್ಪ ಈ ಕಡೆ ಜಾಗ ಮಾಡಿಕೊಂಡು ರೇಷನ್ನು ಮತ್ತು ಅಡುಗೆ ಸಾಮಾನು ಮತ್ತು ತರಕಾರಿ ಇವನ್ನೆಲ್ಲ ಇಟ್ಕೊಂಡಿನಿ. ಇಲ್ಲೆಲ್ಲ ಕ್ಲೀನ್ ಮಾಡಬೇಕು. ಇದನ್ನೆಲ್ಲ ಸ್ವಲ್ಪ ಸಾಮಾನು ಜೋಡಿಸ್ಕೋಬೇಕು. ಬೆಳಗ್ಗೆ ಬಂದು ಅನ್ನ ಸಾರು ಮಾಡತ್ತೆ. ಏನು ಟಿಫನ್ ಏನಿಲ್ಲ, ಸ್ಯಾಂಡ್ವಿಚ್ ತಿಂದಾರ. ಅವ್ರ ಪಪ್ಪ ಸ್ಯಾಂಡ್ವಿಚ್ ಮಿಕ್ಸರ್ ಮಾಡಿ ಅವರಿಗೆ ಸ್ಯಾಂಡ್ವಿಚ್ ಮಾಡಿಕೊಟ್ಟಾರ ಬೆಳಿಗ್ಗೆ. ಇಷ್ಟು ಸಾರಿಗೆ ಒಗ್ಗರಣೆ ಕೊಟ್ಟೆ ಇವಾಗ. ಇಷ್ಟು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಬೆಳಿಗ್ಗೆ ಅವ್ರ ಅಪ್ಪಾಜಿ ಮಾರ್ಕೆಟ್ಗೆ ಹೋಗಿ ಪಾಲಕ್ ಸೊಪ್ಪು, ಕ್ಯಾರೆಟ್ಗಳು ಮತ್ತು ಇಷ್ಟು ಸೌತೆಕಾಯಿ ಬದನೆಕಾಯಿ ತಂದಾರ. ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇದನ್ನೊಂದು ಸ್ವಲ್ಪ ಎಲ್ಲ ತೆಗೆದು ಇದನ್ನೊಂದು ಸ್ವಲ್ಪ ಎಲ್ಲನೂ ತೊಳೆದಿಟ್ಕೋಬೇಕು. ಹಿಂದ್ಗಡೆ ಏನು ಅಷ್ಟಿದಿಲ್ಲ, ಹೋಗುವಾಗ ನಾನೆಲ್ಲ ಮಾಡಿ ಎತ್ತಿಟ್ಟು ಹೋಗಿದ್ನಲ್ಲ, ಹಂಗಾಗಿ ಇಲ್ಲೇನು ಇಷ್ಟಿಲ್ಲ. ಇಷ್ಟು ಕೆಲಸ ಐತೆ. ನಾನು ನಿಮಗೆ ಮತ್ತೆ ಎಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಲಾಗ್ ಆಗ್ಬೋದು, ನೆಕ್ಸ್ಟ್ ಆಮೇಲೆ ಆಗ್ಬೋದು, ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಇನ್ನು ಬೆಡ್ರೂಮಿಗೆ ಬಂದರೆ ಇನ್ನು ಈ ಸ್ಟಡಿ ಟೇಬಲು, ಏನು ಕಂಪ್ಯೂಟರ್ ಟೇಬಲ್, ಅದನ್ನೆಲ್ಲ ಸರಿ ಮಾಡಬೇಕು. ಇದನ್ನೆಲ್ಲ ಎತ್ತಿಟ್ಟು ತೆಗೆದು ಎಲ್ಲ ರೆಡಿ ಮಾಡಬೇಕು. ಆಮೇಲೆ ಇಲ್ಲೆಲ್ಲ ಕೆಲವೊಂದಿಷ್ಟು ಹಳೆ ಬಟ್ಟೆ ಇದ್ದಾವೆ, ಅವನ್ನೆಲ್ಲ ಡಿಕ್ಲಟರ್ ಮಾಡಬೇಕು. ಆಮೇಲೆ ಊರಿಗೆ ಹೋಗುವಾಗ ಬಟ್ಟೆನ ಚೆನ್ನಾಗಿ ಎಲ್ಲ ವಾಶ್ ಮಾಡಿಟ್ಟು, ಯಾಕಂದರೆ ನಂಗೆ ಊರಿಂದ ಬಂದ ತಕ್ಷಣ ಆ ಕೆಲಸ ಈ ಕೆಲಸ ಅಂತ ಟೈಮ್ ಎಷ್ಟೊಂದಿರುತ್ತೆ. ಮತ್ತು ಅದ್ರಾಗ ಇದೆಯಲ್ಲ ಅಂತ ಹೇಳ್ಬಿಟ್ಟು ಒಗೆದಿಟ್ಟೆ ಹೋಗಿದ್ದೆ, ವಾಶ್ ಮಾಡಿಟ್ಟು ಎಲ್ಲನೂ ಅಲ್ಲಿ ಅವು ರೆಡಿ ಅದಾವ. ಇಷ್ಟು ಬೆಡ್ರೂಮಲ್ಲಿ ಕೆಲಸ ಐತೆ. ಇನ್ನು ಸಂಡೇ ಇತ್ತಲ್ಲ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಜಾರ್ಗೆ ಬಂದ್ವಿ. ನನ್ನ ಮಗಳ ಹತ್ರ 2 ಪೇರು ಯೂನಿಫಾರ್ಮ್ ಇತ್ತು, ಒಂದು ಡೈಲಿದು, ಒಂದು ಸ್ಯಾಟರ್ಡೇದು. ಅದಕ್ಕೆ ನಾವು ಇನ್ನೊಂದು ಪೇರ್ ಬೇಕು ಅಂತ ಹೇಳ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಹೊರಟ್ವಿ. ಈಗ ಟೈಮು ಸಾಯಂಕಾಲ 6:45 ಆಗಿತ್ತು. ನಾನು ಬೆಳಿಗ್ಗೆ ನಿಮಗೆ ರವೆ ಇರುವೆ ಒಂದು ವಿಡಿಯೋ ತೋರಿಸಿದೆ. ನಾನು ಅದನ್ನು ತೆಗೆದಿಟ್ಟಿದ್ದಿಲ್ಲ. ಎಷ್ಟು ರವೆ ತೊಗೊಂಡೋಗಲಿ ಅಂತೇಳಿ ಹಾಗೆ ಬಿಟ್ಟಿದ್ದೆ. ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿದಾವ. ಇನ್ನೊಂದು ಇಡಿಕೆ ಅಷ್ಟು ಕೆಳಗಿದೆ. ಇದನ್ನೆಲ್ಲ ತೊಗೊಂಡೋಗ್ಲಿ, ನಾನು ಅದನ್ನೇನು ತೆಗೆಯೋದಿಲ್ಲ. ನಾನು ಆ ಕವರು ಮತ್ತು ರವದ್ದು ಪ್ಯಾಕೆಟ್ ಅಷ್ಟೇ ಕಟ್ಟಿ ಇಟ್ಕೊಂಡು ನೈಟೆಲ್ಲ ಹಂಗೆ ಬಿಟ್ಟೆ. ಬೆಳಿಗ್ಗೆಗೆಲ್ಲ ಅದು ಇರುವೆ ಎಲ್ಲ ತೊಗೊಂಡು ಹೊರಟೋಗಿತ್ತು. ಆಮೇಲೆ ಬೆಳಿಗ್ಗೆ ನಾನು ನಂದು ಬರ್ಸನ್ ಕಟ್ಟಿ ಇತ್ತಲ್ಲ, ನಾನು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ಬಳ್ಳಾರಿಲಿ ಶಾಪಿಂಗ್ ಮಾಡಿದಂಥ ವಸ್ತುಗಳು ಇವೇನೆ. ಇವೆರಡು ರಂಗೋಲಿ, ಲೈನಾನ್ ರಂಗೋಲಿ, ಅಂದರೆ ಹಾಕಿದ್ರೆ ತುಂಬ ನೈಸಾಗಿ ಬರುತ್ತೆ.
ಇದು ಒಂದು ಪೂಜಾ ಸಾಮಾನು, ಅರಿಶಿನ, ಇದು ಒಂದು ಪೌಡ್ರು, ಇದು ಆಕಳ ಸಗಣಿಯಿಂದ ಮಾಡಿರೋಂಥ ಲೋಬಾನ್, ಇದು ಲೋಬಾನ್ ಇದು. ಆಮೇಲೆ ಒಂದು ಇದೇನಿದು, ಇದು ಮಲಾಮ್ ಕಾಲು ಹೊಡೆಯೋದಕ್ಕೆ, ಅಲ್ಲಿ ಆಯುರ್ವೇದದ ಸಿಗುತ್ತೆ ಅಂದರೆ ತೊಗೊಂಡೆ. ಆಮೇಲೆ ಇಂದು ಡೆಂಟಲ್ ಗಮ್ಮು, ಇಲ್ಲಿ ನೋಡ್ಬೋದು ಏನೇನಕ್ಕೆ ಅಂತೇಳಿ ಕೊಟ್ಟಾರ, ಇದಕ್ಕೆ ಏನು ಬಳಸ್ತಾರೆ. ಇನ್ನು ಇವೆಲ್ಲ ಪೂಜೆ ಸಾಮಾನು. ಇದು ರಂಗೋಲಿ ಕಲರು. ನಾವು ಸಣ್ಣವರಿದ್ದಾಗ ರಂಗೋಲಿ ಹಾಕ್ಬೇಕಂತೇಳಿ ಕಾಂಪಿಟೇಷನ್ ಬಿಟ್ಟಿತ್ತಲ್ಲ ಸ್ಕೂಲಲ್ಲಿ, ಈ ರಂಗೋಲಿ ತಂದು ನೈಸ್ ಉಸುಗಿಗೆ ಕಲಿಸ್ತಿದ್ವಿ ನಾವು. ಈ ಕಲರು ಎಷ್ಟು ಒಳ್ಳೆ ಕಲರ್ಸ್ ಅಂದರೆ ಬರೀ ಬಳ್ಳಾರಿಲಿ ಅವ್ರ ಅಂಗಡಿಲಿ ಮಾತ್ರ ಸಿಗುತ್ತೆ ಅಂತ ಕಾಣಿಸುತ್ತೆ, ಬೇರೆ ಅಂಗಡಿಲಿ ಗೊತ್ತಿಲ್ಲ ನನಗೆ. ಅವ್ರ ಅಂಗಡಿಲಿ ಸಿಕ್ತು, ಅಲ್ಲಿ ತೊಗೊಂಡು ಬಂದೆ. ಇದನ್ನು ನಾನು ರಂಗೋಲಿಗೆ ಇಲ್ಲಾಂದರೆ ಉಸ್ಕಿನ ಇದಕ್ಕೆ ಕಲಿಸ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇಷ್ಟು ನಾನು ಬಳ್ಳಾರಿಲಿ ಪೂಜಾ ಸಾಮಾನನ್ನು ತಗೊಂಡಂಥದ್ದು, ಒಂದು ಶಾಪಲ್ಲಿ ತಗೊಂಡಿದ್ದಿದ್ದು. ಇದನ್ನು ಅಲ್ಲೇ ಇನ್ನೊಂದು ಫೇಮಸ್ ಶಾಪ್ ಐತೆ ಬಳ್ಳಾರಿಲಿ, ಬಸವನಗಲ್ಲಿನೋ ಎಲ್ಲ ಬರುತ್ತೆ ಅದು ಅಡ್ರೆಸ್ಸು. ಸಾರಿ, ಒಂದು ನಿಮಿಷ, ಸಾರಿ ನನಗದು ಅಡ್ರೆಸ್ ನೆನಪಾಗ್ತಾ ಇಲ್ಲ. ಒಟ್ಟು ಬಳ್ಳಾರಿಲಿ ಕಾಲ್ವೆಚ್ಚಯ್ಯನ ಗ್ರಾಸ್, ಒಂದು ಕಾಲ್ವೆಚ್ಚಯ್ಯವ್ರ ಅಂಗಡಿ ಅಂತಂದರೆ ಅಲ್ಲಿ ಎಲ್ಲ ಸಿಗುತ್ತೆ. ಅಂದರೆ ಗಂದಿಗೆ ಅಂಗಡಿ ಅಂತಾರಲ್ಲ, ಆ ಒಂದು ಅಂಗಡಿ ಕಾಲ್ವೆಚ್ಚಯ್ಯ ಅಂಗಡಿ ಅಂತ ಹೇಳಿ, ಅಲ್ಲಿ ಇಷ್ಟೆಲ್ಲ ಮಾಡಿದೆ. ಇದು ಎಣ್ಣೆ, ನೆಲ್ಲಿಕಾಯಿ ಎಣ್ಣೆ, ಕುಂಕುಮ, ಇದು ಗಜಗ, ಇದು ಭೀಮಸೇನಿ ಕರ್ಪೂರ ಅಥವಾ ಪಚ್ಚ ಕರ್ಪೂರ. ಇದೇನಂದರೆ ಇದು ಯಾರೋ ಬೇರೆ ತೊಗೋತಾ ಇದ್ರು, ನನಗೊಂದು ಎಕ್ಸ್ಟ್ರಾ ಕೊಡಿ ಅಂತೇಳಿ ಸುಮ್ಮನೆ ಇಸ್ಕೊಂಡು ಬಂದಿದ್ದು ಇದು ಗಜಗ. ಇಷ್ಟು ಒಂದು ಅಂಗಡಿಲಿ ಶಾಪ್. ಅದೇ ಥರ ಇನ್ನೊಂದು ಸ್ಟೇಷ್ನರಿ ಅಂಗಡಿಗೆ ಹೋಗಿದ್ವಿ ನಾವು, ಅಲ್ಲಿ ಈ ಸ್ಟಿಕ್ಕರ್ನ ತೊಗೊಂಡ್ವಿ, ಇದೊಂದು, ಆಮೇಲೆ ಇದು ಒಂದು, ಆಮೇಲೆ ಇದು ಗೋಲ್ಡ್ ಟೈಪ್ ಬರುತ್ತಲ್ಲ ಅದು ಒಂದು, ಆಮೇಲೆ ಇದು ಒಂದು, ಆಮೇಲೆ ಒಂದು ಕಾಡಿಗೆ ಡಬ್ಬೆ, ಒಂದು ಸ್ಪೂನು, ಆಮೇಲೆ ಇದು ಒಂದು ಕ್ಲಿಪ್ ಮೇಲೆ ಡಿಸೈನ್ ನೋಡ್ಬೋದು ಎಷ್ಟು ಚೆನ್ನಾಗೈತೆ. ಆಮೇಲೆ ಈ ಫ್ಲವರ್ ಪಿನ್ನು, ಆಮೇಲೆ ಇದೊಂದು ಕ್ಲಿಪ್ಪು. ಇದು ಮಾತ್ರ ಫ್ಲವರ್ದು ಕ್ಲಿಪ್ಪು ಮಾತ್ರ ಸಖತ್ ಇಷ್ಟ ಆಯಿತು. ಇನ್ನೂ ಬೇರೆ ಕಲರ್ ಇತ್ತು, ಬಟ್ ನನಗೆ ಇದೊಂಥರ ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಅನಿಸ್ತು. ತುಂಬ ಚೆನ್ನಾಗಿದೆ ಇದು ಈ ಥರ. ಆಮೇಲೆ ಒಂದು ಮೆಹಂದಿ, ಒಂದು ಇದು ಉಗುರಿಗೆ ಹಾಕ್ತಾರಲ್ಲ ಅದು. ಇದು ಒಂದು ಚೈನು, ಇದು 50 ರೂಪಾಯಿ ಕೊಟ್ಟು ತಗೊಂಡೆ. ನೋಡ್ಬೋದು ಹಂಸ ಚೈನು, ತುಂಬ ಎಲಿಗೆಂಟಾಗೈತೆ. ಈ ಥರ ಐತೆ, ಉಲ್ಟಾ ಹಾಕಿದರೆ ಈ ಥರ ಬರುತ್ತೆ. ಉಲ್ಟಾ ಈ ಥರನೂ ಹಾಕ್ಬೋದು ಮತ್ತು ಈ ಥರನೂ ಹಾಕ್ಬೋದು. ನನ್ನ ಐಶು ಯಾವುದನ್ನೋ ಒಂದು ಡ್ರೆಸ್ ಹಾಕೊಂಡ್ರೆ ಅದಕ್ಕೊಂದು ಸಿಂಪಲ್ಲಾಗಿ ಹಾಕ್ಕೊಳ್ಳೋಕ್ಕೆ ಅಂತ ಇರುತ್ತೆ ಅಂತ ಒಂದು ತಗೊಂಡೆ, ಅದ್ರ ಕೊಂಡು. ಇನ್ನೂ ಕೊನೆಯಲ್ಲಿ ಅದರದ್ದು ಇನ್ನೊಂದು ಅಟ್ರ್ಯಾಕ್ಟಿವ್ ಅಂದರೆ ಇದು ಒಂದು ಸಣ್ಣದು ಕೊಟ್ಟಾರ, ನೋಡ್ತಾ ಇದ್ರಲ್ಲ, ಸಣ್ಣದು ಅಂಶ ಕೊಟ್ಟಾರ ಕೊನೆಗೆ. ಇದೊಂದು ಬರೀ 50 ರೂಪಾಯಿ ಐತೆ, ಚೆನ್ನಾಗಿತ್ತು, ತಗೊಂಡು ಬಂದೆ. ಇಷ್ಟು ಬಳ್ಳಾರಿಲಿ ಒಂದು ಸ್ಟೇಷ್ನರಿ ಅಂಗಡಿ ಶಾಪಿಂಗ್ ಮಾಡಿದ್ದು ಇಷ್ಟು. ಇನ್ನು ಬೆಳಗಾವಿಲಿ ಫೇಮಸ್ ಬೆಳಗಾಂ ಕುಂದ ಹೆಂಗೋ ಬಳ್ಳಾರಿಲೂ ಫೇಮಸ್ಸು ಇದು ಹಾಲ್ಕೋವಾ. ಇದು ಕೂಡ ಫುಲ್ಲು ಫೇಮಸ್ಸು. ಬಳ್ಳಾರಿಲಿ ಸೈಕಲ್ ಕೋವಾ ಅಂತ ಕರೀತಾರೆ. ಇದು ಫೇಮಸ್ಸು. ಬಳ್ಳಾರಿಗೆ ಹೋಗಿ ಇದು ತರಲಿಲ್ಲ ಅಂದರೆ ಅಥವಾ ತಿಂದಿಲ್ಲ ಅಂದರೆ ವೇಸ್ಟು. ಬಳ್ಳಾರಿ ಫೇಮಸ್ ಸೈಕಲ್ ಕೋವಾ ಇದು. ನೋಡ್ತಾ ಇದ್ರಲ್ಲ, ಸೇಮ್ ಇದು ಬೆಳಗಾಂ ಕುಂದ ಬಂದಂಗೆ ಬರುತ್ತೆ, ಆದರೆ ಬೆಳಗಾಂ ಕುಂದ ಟೇಸ್ಟ್ ಬೇರೆ, ಬಳ್ಳಾರಿ ಕೋವಾನೇ ಟೇಸ್ಟ್ ಬೇರೆ. ಇದನ್ನು ಕುಂದ ಅಂತಾರೆ, ಅದನ್ನು ಕೋವಾ ಅಂತಾರೆ. ಅಂದರೆ ಇದು ಕೋವಾ ಬಳ್ಳಾರಿದು, ಬೆಳಗಾವಿದು ಕುಂದ. ಇದು ಒಂದು ತೊಗೊಂಡು ಬಂದೆ. ಇದೊಂದು ವಾಟರ್ ಬಾಟ್ಲು ತೊಗೊಂಬಂದಿದ್ದೆ, ಇದನ್ನು ತೋರ್ಸೋದು ಮರ್ತಿದ್ದೆ ನಾನು. ಇದೊಂದು ಬಾಟ್ಲು ತೊಗೊಂಡ್ಲು, ಪರ್ಪಲ್ ಕಲರು, ಮೇಲೆ ಮ್ಯಾಟ್ ಫಿನಿಶ್ ಐತೆ, ಒಳ್ಳೆ ಚೆನ್ನಾಗಿದೆ ಬಾಟ್ಲು. ಹಿಂಗೆ ನೆಗ್ಸಿದ್ರೆ ಅಷ್ಟು ಇದಿಲ್ಲ, ಸ್ಟಡಿ ಐತೆ. ನನ್ನ ಕೈಯಲ್ಲಿ ನೋಡ್ತಾ ಇದ್ರಲ್ಲ ಇದ್ರ ಸೈಜು ಇಷ್ಟು. ಇದು ಒಂದು ಬಾಟ್ಲನ್ನು ತೊಗೊಂಡ್ಲು. ಬೆಳಗಾವಿಗೆ ಬಂದಮೇಲೆ ಶಾಪಿಂಗಿಗೆ ಹೋದ್ವಿ, ಶಾಪಿಂಗ್ ಮಾಡಿದೆ ಅಂತ ಹೇಳಿದ್ನಲ್ಲ. ಇಷ್ಟೊಂದು ಸ್ಟಿಕ್ಕರ್ಸು, ಐಶಿಗೆ ಒಂದು ಡ್ರೆಸ್ಸು, ಟಾಪು, ಇದು ನೈಟ್ ಡ್ರೆಸ್ಸು. ಆಮೇಲೆ ಇವೆರಡು ಪ್ಯಾಂಟ್, ಟ್ರ್ಯಾಕ್ ಪ್ಯಾಂಟ್ ಇದ್ದಂಗೆ. ಈ ಎಲ್ಲ ಯಾಕೆ ತೊಗೊಂಡ್ಲ ಅಂದರೆ ಎಲ್ಲ ಬಟ್ಟೆನೂ ಅಲ್ಲೇ ಅಜ್ಜಿ ಊರಾಗ್ಬಿಟ್ಟು ಬಂದಾಳ, ಡೈಲಿ ವೇರ್ವು. ಮತ್ತು ಹೋದಾಗ ಇರ್ತಾವ ಅವನ್ನೆಲ್ಲ ಯಾಕೆ ಬ್ಯಾಗಿಗೆ ವಜಾ ಹೇಳಿ ಅಲ್ಲೇ ಬಿಟ್ಟು ಬಂದೆ. ಅದಕ್ಕೆ ಇಲ್ಲಿಗೆ ಅವಳಿಗೆ ಇಲ್ಲಿ ಕಡಿಮೆ ಇದಾವೆ ಈಗ ಡೈಲಿ ವೇರ್ಗೆ, ಅಂದರೆ ಸ್ಕೂಲಿಂದ ಬಂದಮೇಲೆ ಹಾಕ್ಯಣಕ್ಕೆ. ಅದಕ್ಕೆ ಒಂದು ನೈಟ್ ಡ್ರೆಸ್ ತೊಗೊಂಡಿನಿ, ಇವೆರಡು ಪ್ಯಾಂಟ್ ಇದಾವೆ. ಆಮೇಲೆ 2 ಕಾಟನ್ ಟವಲು, ಸ್ನಾನಕ್ಕೆ ಇದು ಮಾಡಿದೆ. ಯೂನಿಫಾರ್ಮ್ ವಿತ್ ಸಾಕ್ಸು. ಇನ್ನು ಅವಳಿಗೆ ಬೇಕಾಗಿರೋ ಇಂಪಾರ್ಟೆಂಟು ಇನ್ನರ್ ವೇರು. ಆಮೇಲೆ 2 ಬುಕ್ಸು, ಅಂದರೆ ನಾವಾಗಲೇ ಬುಕ್ ಸೆಟ್ನ ನಾನು ನಮ್ಮ ಮನೆಯವ್ರು ಒಂದ್ಸರಿ ಬೆಳಗಾವಿಗೆ ಮತ್ತೆ ಕೆಲಸ ಐತೆ ಅಂತ ಬಂದಾಗ 3 ಸೆಟ್ ತೊಗೊಂಬಂದಿದ್ವಿ, 10 ಬುಕ್ಸ್ ಇರೋದು. ಸೊ ಹಂಗಾಗಿ ಸದ್ಯಕ್ಕೆ ಈ 2 ಬುಕ್ಸ್ ಬೇಕಾಗಿತ್ತು, ಡ್ರಾಯಿಂಗ್ ಬುಕ್ಕು, 4 ಲೈನ್ ಬುಕ್ಸು, ಅದನ್ನ ತೊಗೊಂಡ್ವಿ. ಆಮೇಲೆ 2 ಡೋರ್ ಮ್ಯಾಟು, ಆಮೇಲೆ ಒಂದು ಸ್ಕಾರ್ಫು, ಇದು ದೊಡ್ಡದಿದು ಸ್ಕಾರ್ಫು, ಖರ್ಚಿಪ್ಪಲ್ಲ. ಇದು ಒಂದು ಟೇಬಲ್ ರನ್ನರು. ಇಷ್ಟು ಶಾಪಿಂಗ್ ಬೆಳಗಾಮಲ್ಲಿ ಮಾಡಿದ್ದು ನಾವಂದರೆ. ನಾನು ಬಳ್ಳಾರಿಲಿ ಶಾಪಿಂಗ್ ಮಾಡಿದೆ ಸ್ಟಿಕ್ಕರ್ ಅಂತ ಹೇಳಿದೆ, ಮತ್ತು ಇಲ್ಲಿ ಕೂಡ ತಗೊಂಡೆ. ನನಗೆ ಸ್ಟಿಕ್ಕರ್ದು ಕ್ರೇಜ್ ಜಾಸ್ತಿ.
ಈ ಥರ ಡೈಮಂಡ್ ಶೇಪ್ ಇರೋ ಒಂದು 10 ಶೀಟ್ ತೊಗೊಂಡೆ. ಯಾಕಂದರೆ ಈ ಡಿಸೈನ್ ಮತ್ತೆ ಕೆಲವು ಸಿಗ್ತವ ಕೆಲವು ಸಿಗಲ್ಲ, ಬಟ್ ಸಿಕ್ಕಾಗ 10 ಪ್ಯಾಕೆಟ್ನ ತೊಗೊಂಡೆ. ಇದು ಒಂದು ಡಿಸೈನು. ಆಮೇಲೆ ಇದು ತಿಲಕ ಶೇಪು ಡ್ರಾಪು, ಇದು ಒಂದು. ಆಮೇಲೆ ಇದೊಂದು ಡೈಮಂಡ್ ಶೇಪ್ ಇರೋದು. ಅಂದರೆ ಇದು ಹೆಂಗಂದರೆ ಸುತ್ತ ಬಿಳಿ ಲೈನ್ ಐತೆ ಮತ್ತು ಒಳಗಡೆ ಡೈಮಂಡ್ ಥರ. ಇದೊಂಥರ ಡಿಫ್ರೆಂಟ್ ಆಗಿತ್ತು, ಇದು ಚೆನ್ನಾಗಿತ್ತು. ಇದು ಒಂದು ತೊಗೊಂಡೆ. ಇನ್ನು ಇದು ಒಂದು ಹೊಸ ಥರ ಕಾಣಿಸ್ತು ನನಗೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಮಾಮೂಲು ಸಿಂಪಲ್ಲಾಗಿ ಇದಾವೆ ಸ್ಟಿಕ್ಕರ್ಸು. ಮೊದಲಿದ್ದ ಸ್ವಲ್ಪ ಸ್ಟಿಕ್ಕರ್ಸ್ ಅಂದರೆ ನಂಗೆ ಭಾಳ ಇಷ್ಟ, ಅದಕ್ಕೆ ಹಂಗಾಗಿ ಸ್ವಲ್ಪ ಸ್ಟಿಕ್ಕರ್ ತಗೋತಿರ್ತೀನಿ, ಬಳಸ್ತೀನಿ ಕೂಡ. ಇದು ಒಂದು. ಆಮೇಲೆ ಇದು ಎವರ್ ಗ್ರೀನ್ ಡಿಸೈನ್. ಇದು ಆವಾಗ ಶಿಲ್ಪ ಟಿಕ್ಲಿ ಅಂತ ಬರ್ತಿದ್ವು, ಅದೇ ಥರ ಇದು ಒಂದು. ಆಮೇಲೆ ಇದಂತೂ 90s 80sಲ್ಲಿ ಫೇಮಸ್ ಅಲ್ಲ, ಇದು ಹಳೆ ಹೀರೋಯಿನ್ಗಳೆಲ್ಲ ಇಟ್ಕೊತಿದ್ರು. ಇದು ಕೂಡ ಚಿಕ್ಕದೈತಿ ನೋಡ್ರಿ, ನಾನು ಹೆಬ್ಬಟ್ಟಿಟ್ಟಿನಲ್ಲ, ಇಷ್ಟು ಚಿಕ್ಕ ಚಿಕ್ಕ ಇದಾವೆ. ವೆರೈಟಿ ಡಿಸೈನ್ ಅದಾವೆ ಮತ್ತು ಕಲರ್ ಇದಾವೆ. ನಮ್ಮ ನನ್ನ ಮಗಳಿಗೆ ಆ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗೋದು ಇಟ್ಟರೆ ಮಾತ್ರ ಸೂಪರಾಗಿ ಕಾಣಿಸ್ತದೆ ಅಂತೇಳಿ ಇದು ಒಂದು ತೊಗೊಂಡೆ. ಲಾಸ್ಟ್ ಒನ್ ಇದು ಸುತ್ತ ಗೋಲ್ಡನ್ ಲೈನ್ ಐತೆ, ಒಳಗಡೆ ಎಲ್ಲ ಮಲ್ಟಿ ಕಲರ್ ಸ್ಟೋನ್ ಇದೆ, ಇವು ಕೂಡ ಮ್ಯಾಚಿಂಗ್ ಆಗುತ್ತೆ ಅಂತ ತೊಗೊಂಡೆ. ಇಷ್ಟು ನಾನು ಬೆಳಗಾವಿಲಿ ಊರಿಂದ ಬಂದು ಶಾಪಿಂಗ್ ಮಾಡಿದ್ದು. ಯಾರಿಗೆ ಫುಡ್ ರೆಡಿ ಮಾಡ್ತಿದ್ದಾರ ಚುಕ್ಕಿ? ಮಮ್ಮು ಯಾರಿಗೆ? ಅಂಕಲ್ ಯಾರಿಗೆ ರೆಡಿ ಮಾಡ್ತಿದ್ದಾರ? ನಿನಗೆ ಚುಕ್ಕಿ ನಿನಗೆ ಮಾಡ್ತಿರೋದು. ನೋಡು ನೋಡ್ಕೆ ಅಂತ. ಹೌದನ್ಪ, ಆಯ್ತಾಯ್ತು. ನೋಡು ಅಂಕಲ್ ನೋಡಲ್ಲಿ.